ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನ್ನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು, ಆತ್ಮಿಕ ಆಶೀರ್ವಾದವು ತಂದೆಯಾದ ದೇವರು ಅನುಗ್ರಹಿಸಲೆಂದು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಭಕ್ತರು ದೇವರನ್ನು ಯಾವ ಹೆಸರಿನಿಂದ ಘನಪಡಿಸಿದ್ದಾರೆ? ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನಗಳಲ್ಲಿ ಇದೇ ಹೆಸರಿನಲ್ಲಿ ದೇವರನ್ನು ಘನಪಡಿಸಬೇಕು, ಈ ಹೆಸರಿನಿಂದ ಕರೆದರೇನೆ ದೇವರು ಕೇಳ್ತಾರೆ ಅಂತೇಳಿ ಕೆಲವರು ಪದೇ ಪದೇ ಕೆಲವರನ್ನು ಮರುಳು ಮಾಡ್ತಾ ಇರ್ತಾರೆ. ಕೆಲವರು ಈ ಹೆಸರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ಪ್ರಿಯರೇ, ಅಂದರೆ ದೇವರ ಹೆಸರು ಗೊತ್ತಾ ನಿಮಗೆ ಅಂತೇಳಿ ಫೋನ್ ಮಾಡ್ತಾರೆ. ಯಾರಿಗೆ ಫೋನ್ ಮಾಡ್ತಾರೆ? ಕ್ರೈಸ್ತರ ಫೋನ್ ನಂಬರ್ಗಳನ್ನು ತಗೊಂಡು, ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೆ ಆ ಕ್ರೈಸ್ತರ ನಂಬರ್ಗಳನ್ನು ತಗೊಂಡು, ಇಲ್ಲ ಯೂಟ್ಯೂಬ್ಗಳಲ್ಲಿ, ಇಲ್ಲಾಂದರೆ ಸಭೆಗಳಲ್ಲಿ ಒಬ್ಬರ ಮೂಲಕ ಒಬ್ಬರು ಕ್ರೈಸ್ತರ ನಂಬರ್ಗಳನ್ನು ತಗೊಂಡು, ಇಲ್ಲಾಂದರೆ ಕ್ರೈಸ್ತರ ಗ್ರೂಪ್ಗಳು ಇರ್ತಾವಲ್ಲ, ಈ ಕ್ರೈಸ್ತರ ಗ್ರೂಪ್ಗಳಿದ್ದಾಗ ಎಲ್ಲ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವಾಗ ಒಬ್ಬೊಬ್ಬರಿಗೆ ಫೋನ್ ಮಾಡಿ, ನಿಮಗೆ ದೇವರ ಹೆಸರು ಗೊತ್ತಾ, ನಿಮಗೆ ಯೇಸು ಕ್ರಿಸ್ತರ ಹೆಸರು ಗೊತ್ತಾ ಅಂತ ಹೇಳಿ ಪ್ರಶ್ನೆ ಹಾಕಿದಾಗ ಇವರೇನು ಹೇಳಬೇಕು ಗೊತ್ತಾಗಲ್ಲ ರೀ. ಇನ್ನು ಯಾವುದೋ ಇದೆಯಾ ಹೆಸರು ಅಂಥೇಳಿ ದಾರಿ ತಪ್ಪಿಸುವಂಥ ಒಂದು ಕ್ರಿಯೆಗಳು ನಡೀತಾ ಇದೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ, ಭಕ್ತರು ಯಾವ ಹೆಸರಿನಿಂದ ದೇವರನ್ನು ಘನಪಡಿಸಿದ್ದಾರೆ? ಹಳೆ ಒಡಂಬಡಿಕೆಯಲ್ಲಿ ಒಂದು ಸಾರಿ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಮಾತನ್ನು ನಾವು ಗಮನಿಸೋಣ ಪ್ರಿಯರೇ. ಮೊದಲನೇದಾಗಿ ಕೀರ್ತನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. 2ನೇ ವಚನವನ್ನು, ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉಲ್ಲಾಸ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು, ನಿನ್ನ ಹೆಸರನ್ನು ನಾನು ಘನಪಡಿಸುವೆನು, ಪರಾತ್ಪರನಾದಂಥ ದೇವರೇ ಅಂತ. ಏನ್ರಿ ಇವು ಬೈಬಲ್ ಗ್ರಂಥ ಬರೆಯಲ್ಪಟ್ಟಿದ್ದು ನೋಡಿ. ಹಳೆ ಒಡಂಬಡಿಕೆ ಆದಿಮ ಇಬ್ಬರು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಆದಿಮ ಇಬ್ಬರು ಭಾಷೆಯಲ್ಲಿ ಬರೆಯಲ್ಪಟ್ಟಾಗ ಅವರ ಭಾಷೆಯಲ್ಲಿ ಅವರು ದೇವರನ್ನು ಮಹಿಮೆಪಡಿಸಿದ್ದಾರೆ. ಇಬ್ಬರು ಭಾಷೆಯಲ್ಲಿ ಭಕ್ತರಿದ್ದಾರಲ್ಲ, ಕೆಲವರು ಭಕ್ತರು ಇಬ್ಬರು ಭಾಷೆಯಲ್ಲಿ, ಹರಾಮಿಕ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಗ್ರೀಕು ಭಾಷೆಯಲ್ಲಿ, ಅವರವ್ರ ಪ್ರಾಂತಗಳಲ್ಲಿ ಯಾವ ಭಾಷೆಯಲ್ಲಿದ್ದಾರೋ ಆ ಭಾಷೆಯಲ್ಲಿ ದೇವರನ್ನು ಮಹಿಮೆ ಪಡಿಸಿದ್ದಾರೆ. ಇವಾಗ ನಮ್ಮ ಕೈಯಲ್ಲಿದ್ದಂಥದ್ದು ಗ್ರಂಥ ಕನ್ನಡ ಭಾಷೆ, ಅನುವಾದ ಮಾಡಿದ್ದಾರೆ. ಅನುವಾದ ಮಾಡಿ ಎಷ್ಟು ವರ್ಷ ಆಗಿದೆ ಅಂತ ನೋಡುವಾಗ ಒಂದು 200 ವರ್ಷ ಆಗಿರ್ಬೋದಷ್ಟೇ. ಅದಕ್ಕಿಂತ ಮುಂಚಿತವಾಗಿ ಬೇರೆ ಭಾಷೆಗಳಲ್ಲಿದೆ. ಪ್ರಾರಂಭದಲ್ಲಿ ಬರೆಯಲ್ಪಟ್ಟಂಥ ಭಾಷೆ ಹಳೆ ಒಡಂಬಡಿಕೆ ಆದಿಮ ಇಬ್ಬರು ಭಾಷೆ, ಹೊಸ ಒಡಂಬಡಿಕೆ ಗ್ರೀಕು ಭಾಷೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅವರು ಯಾವ ಭಾಷೆಯಲ್ಲಿ ದೇವರನ್ನು ಘನಪಡಿಸಿದ್ದಾರೆ? ಇಬ್ಬರು ಭಾಷೆಯಲ್ಲಿ. ಇಬ್ಬರು ಭಾಷೆಯಲ್ಲಿ ಯಾಹ್ವೆ ಏನ್ರಿ, ಇಬ್ಬರು ಭಾಷೆಯಲ್ಲಿ ಯಾಹ್ವೆ ಅಂತೇಳಿ ಅವರು ಕರೀತಾರೆ. ಕನ್ನಡದಲ್ಲಿ ಅನುವಾದ ಮಾಡ್ಬೇಕು, ಸ್ವಲ್ಪ ಯೆಹೋ ಅಂತ ಮಾಡಿದ್ದಾರೆ ಅದೇ ರೂಟಲ್ಲಿ. ಇವಾಗ ಅವ್ರ ಭಾಷೆಯಲ್ಲಿ ದೇವರನ್ನು ಯಾಹ್ವೆ ಅಂದಾಗ ಅದೇ ಭಾಷೆಯಲ್ಲಿ ನಾವು ಕೂಡ ಹಾಗೇನೇ ಕರಿಬೇಕು, ಆ ಭಾಷೆಯಲ್ಲೇ ಕರಿಬೇಕು, ಅದೇ ಭಾಷೆಯಲ್ಲೇ ಕರಿಬೇಕು ಅಂತ ಹೇಳಿ ಕೆಲವರು ದಾರಿ ತಪ್ಪಿಸ್ತಾ ಇರ್ತಾರೆ. ಅವ್ರ ಭಾಷೆಯಲ್ಲಿ ಅವರು ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ, ದೇವರನ್ನು ಘನಪಡಿಸಿದ್ದಾರೆ. ಅವ್ರ ಭಾಷೆಯಲ್ಲಿ ಏನೇನು ಘನಪಡಿಸಿದ್ದಾರೆ ಏನ್ರಿ? ಯಾಹ್ವೆ ಎಂದು ಆ ಹೆಸರ ಮೇಲೆ, ಅಂದರೆ ಅರ್ಥ ಏನು? ಇರುವಾತನು, ಸದಾ ಜೀವಿಸುವಾತನು. ಆಮೇಲೆ ಎಲ್ ಶಡಾಯ್, ಸರ್ವಶಕ್ತನು. ಈ ಸರ್ವಶಕ್ತನು ಎಂಬುವಂಥ ಹಿಬ್ರು ಭಾಷೆಯಲ್ಲಿ ಎಲ್ ಶಡಾಯ್ ಅಂತ ಇರುವುದರಿಂದ ಆ ಹೆಸರಿನಲ್ಲಿ ದೇವರನ್ನು ಸರ್ವಶಕ್ತನು ಎಂಬ ಇಬ್ಬರು ಭಾಷೆಯಲ್ಲಿ ಅವರು ಘನಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಎಲೋಹಿಮ್ ಇಬ್ಬರು ಭಾಷೆಯಲ್ಲಿ ಸರ್ವ ಸೃಷ್ಟಿಕರ್ತನು, ಸೃಷ್ಟಿಕರ್ತನು, ನಮ್ಮ ಭಾಷೆಯಲ್ಲಿ ಸೃಷ್ಟಿಕರ್ತನು. ಎಲೋಹಿಮ್ ಸರ್ವಶಕ್ತನೇ ಎಲೋಹಿಮ್ ಅಂಥೇಳಿ ದೇವರನ್ನು ಅವರು ಘನಪಡಿಸಿದ್ದಾರೆ. ಮತ್ಯಾವುದು? ಯೆಹೋವ ರಫಾ, ಅಂದರೆ
ಆರೋಗ್ಯದಾಯಕನು, ಇಲ್ಲಾಂದರೆ ನಮ್ಮನ್ನು ಗುಣಪಡಿಸುವಾತನು. ನಮ್ಮನ್ನು ಗುಣಪಡಿಸುವಾತ ದೇವರು ಯೆಹೋವ, ಇರುವಾತನಾದ ದೇವರು ಯೆಹೋವ ರಫ. ನಮ್ಮನ್ನು ಗುಣಪಡಿಸುವಾತನು ಯೆಹೋವ ರಫ ಅಂತೇಳಿ ಅವರು ಪ್ರಾರ್ಥಿಸಿದ್ದಾರೆ. ಆತನ ನಾಮದಲ್ಲಿ ಘನಪಡಿಸಿದ್ದಾರೆ. ಯೆಹೋವ ಹೀರೆ, ಒದಗಿಸುವ ದೇವರು. ಆಮೇಲೆ ಯೆಹೋವ ನಿಸ್ಸೈ, ಜಯಧ್ವಜವಾದ ದೇವರು, ಜಯಿಸುವ ದೇವರು, ಇಲ್ಲ ಜಯಧ್ವಜವಾದ ದೇವರು. ಯೆಹೋವ ನಿಸ್ಸಿ, ಯೆಹೋ ಶಾಲೋಮ್, ಸಮಾಧಾನದ ದೇವರು, ಸಮಾಧಾನದ ಕರ್ತ. ಯೆಹೋವ ರೋಹಿ, ನಮ್ಮನ್ನು ಕಾಯುವಾತನು, ನಮ್ಮನ್ನು ನಡೆಸುವಾತನು. ಇಬ್ಬರು ಭಾಷೆಯಲ್ಲಿ ಅವರವರ ಭಾಷೆಯಲ್ಲಿ ದೇವರನ್ನ ಘನಪಡಿಸಿದ್ದಾರೆ. ಸರ್ವಶಕ್ತನು ಎಂದು, ಮಹೋನ್ನತನೆಂದು, ಇರುವಾತನು ಎಂದು, ಆರೋಗ್ಯದಾಯಕನು ಎಂದು ನಮ್ಮ ಭಾಷೆಯಲ್ಲಿ. ಅವರ ಭಾಷೆಯಲ್ಲಿ ಯಾಹುವೆ, ಎಲ್ ಶಡಾಯ್, ಎಲ್ ಹೊಯಿಮ್, ಯೆಹೋವ ರಫ, ಯೆಹೋವ ಹೀರೆ, ಯೆಹೋವ ನಿಶಿ, ಯೆಹೋವ ಶಾಲೋಮ್, ಯೆಹೋವ ರೋಹಿ. ಹೀಗೆ ದೇವರನ್ನು ಕೊಂಡಾಡಿದ್ದಾರೆ, ಘನಪಡಿಸಿದ್ದಾರೆ. ಒಂದು ವೇಳೆ ಆ ಭಾಷೆಯಲ್ಲಿ ನೀವು ದೇವರನ್ನು ಘನಪಡಿಸ್ತೀರಾ, ಘನಪಡಿಸಿ, ತಪ್ಪೇನಿಲ್ಲ. ನಮ್ಮ ಭಾಷೆಯಿಂದ ನಾವು ಘನಪಡಿಸಿದ್ರೆ ದೇವರು ಬೇಡ ಅಂತಾರ? ಹಾಗೆ ನೀವು ಘನಪಡಿಸಬಾರ್ದು, ಪ್ರಾರ್ಥಿಸಬಾರ್ದು, ಬೇಡ ಬೇಡ ಅಂತೇಳಿ ದೇವರು ಹೀಗೆ ಹೇಳ್ತಾರ? ಒಂದು ವೇಳೆ ಇಬ್ಬರು ಭಾಷೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಇಬ್ಬರು ಭಾಷೆಯಲ್ಲೇ ನಾವು ತಿಳ್ಕೊಳ್ಬೇಕು, ಇಬ್ಬರು ಭಾಷೆಯಲ್ಲೇ ದೇವರನ್ನು ಆರಾಧಿಸ್ಬೇಕಂತಂದರೆ ಪ್ರಪಂಚ ದೇಶದಲ್ಲಿ ಎಲ್ಲ ಕಡೆ ಇಬ್ಬರು ಭಾಷೆ ಬೇಕಲ್ವಾ? ಹೋಗ್ಲಿ, ಅಂಥ ಆಜ್ಞೆ ಏನಾದರೂ ಕೊಟ್ಟಿದ್ದಾರಾ? ಇಬ್ಬರು ಭಾಷೆಯಲ್ಲೇ ನೀವು ಆರಾಧನೆ ಮಾಡಬೇಕು, ಇಬ್ಬರು ಭಾಷೆಯಲ್ಲೇ ನೀವು ನನ್ನನ್ನು ಕೀರ್ತಿಸಬೇಕು, ಇಬ್ಬರು ಅಲ್ಲಿ ನನ್ನ ಹೆಸರಿದೆ ಅದೇ ಹೆಸರಿನಿಂದ ಕೀರ್ತಿಸಬೇಕು ಅಂತೇಳಿ ಎಲ್ಲಾದರೂ ಬರೆದಿದ್ದಾರ? ಅವರವರ ಹೆಸರುಗಳ ಮೇಲೆ ದೇವರನ್ನು ಘನಪಡಿಸ್ತಾರೆ, ಮಹಿಮೆ ಪಡಿಸ್ತಾರೆ. ದೇವರೊಬ್ಬರೇ ತಾನೇ. ಮನುಷ್ಯರ ಮಧ್ಯದಲ್ಲಿ ಹೆಸರುಗಳಿರುತ್ತೆ. ಅನೇಕ ಮಂದಿ ದೇವರುಗಳಿದ್ದಾರ? ಹೆಸರುಗಳು ಬೇಕು ಅಂತ ಹೇಳೋದಕ್ಕೆ ಒಬ್ಬರೇ ದೇವರಿರುವಾಗ, ಆ ದೇವರು ಸರ್ವಶಕ್ತನಾಗಿರುವಾಗ, ಆ ದೇವರು ಪರಾತ್ಪರನಾಗಿರುವಾಗ, ಆ ದೇವರು ಪರಮಾತ್ಮನಾಗಿರುವಾಗ, ಉನ್ನತನ ಆಗಿರುವಾಗ, ಇರುವಾತನಾಗಿರುವಾಗ ಆತನನ್ನು ನೀನು ಮೊಣಕಾಲ ಹಾಕಿ ಪ್ರಾರ್ಥಿಸು, ಘನಪಡಿಸು, ಒಳಪಟ್ಟು ವಿಧೇನಾಗು, ಏನೇನು ಹೇಳಿದಾರೋ ಅದ್ರ ಪ್ರಕಾರ ನಡ್ಕೋ. ಇವ್ರು ಏನು ಹೇಳಿದ್ರು ಕೂಡ ಹೆಸರು 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 ಅಂತೇಳಿ ಪಿಕ್ಕಿ ಪಿಕ್ಕಿ ಒದ್ದಾಡ್ತಾ ಇರ್ತಾರೆ ಪ್ರೇರೆ. ಅವನು ಒದ್ದಾಡ್ತಾನೆ, ಇನ್ನೊಬ್ಬರಿಗೂ ಕೂಡ ಒದ್ದಾಡುವಂತೆ ಮಾಡ್ತಾನೆ. ಇವನು ಕಂಗಾಲಾಗ್ತಾನೆ, ಇನ್ನೊಬ್ಬರಿಗೂ ಕಂಗಾಲ್ ಮಾಡ್ತಾನೆ. ಅವನು ಕಂಗಾಲಾಗ್ತಾನೆ, ಅವನು ಒದ್ದಾಡ್ತಾ ಇರ್ತಾನೆ. ಹೆಸರು ಹೆಸರು ಹೆಸರು, ದೇವ್ರ ಹೆಸರು ಹೀಗಿದೆ. ಯಾವತ್ತಾದರೂ ನಿಮ್ಮ ಅಪ್ಪ ಇರ್ತಾನಲ್ಲ, ನಿಮ್ಮ ಅಪ್ಪ ಭೌತಿಕವಾದ ಭೂಮಿ ಮೇಲೆ ಅಪ್ಪ ಇರ್ತಾನಲ್ಲ, ಅಪ್ಪನನ್ನ ಹೆಸರಿಟ್ಟು ಕರೆದಿದ್ಯಾ? ಹಲೋ, ನಿಮ್ಮ ಅಪ್ಪನನ್ನು ಅಂದರೆ ನಿಮ್ಮ ತಂದೆಯನ್ನು ಹೆಸರಿಟ್ಟು ಕರೆದಿದ್ದೀರಾ? ಹೆಸರಿಟ್ಟು ಕರೆದಿದ್ದೀರಾ? ಇವು ನನ್ನ ಮಕ್ಕಳಿದ್ದಾರೆ ಇಬ್ಬರು. ನನ್ನ ಹೆಸರು ರಾಮು ಅಂತ. ದೊಡ್ಡ ಮಗ ಆಗಿರ್ಬೋದು, ಚಿಕ್ಕ ಮಗ ಆಗಿರೋ ರಾಮು ರಾಮು ಅಂತ ಕರೀತಾರ? ಪಟ್ಟಂದು ಹೊಡಿತೀನಿ. ಯಾಕೆ? ಅಪ್ಪ ಅಂತ ಕರಿಕಣು ಅಂತೀನಿ. ಮನುಷ್ಯರಾಗಿರುವಂಥ ನಾವೇ ಈಗಿರುವಾಗ ದೇವರಿಗೆ ಹೆಸರು ಬೇಕಾ? ಹೆಸರಿಟ್ಟು ಕರಿಬೇಕಾ? ಅಪ್ಪ ಅಂದರೆ ಸಾಕಾಗಲ್ವಾ? ಅಪ್ಪ ಅಂದರೆ ಸಾಕಾಗಲ್ವಾ? ಅಪ್ಪ, ತಂದೆ ಅಂದರೆ ಕೇಳಲ್ವಾ? ಆತ ಒಪ್ಕೊಳ್ಳಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಹೆಸರು ನೋಡುವಾಗ ಬಹಳ ಇಟ್ಟಿದ್ದಾರೆ, ಬಹಳ ಇದೆ. ಯೆಹೋವ ಅಂತಾರೆ, ಸರ್ವಶಕ್ತನಂತಾರೆ, ಮಹೋನ್ನತನಂತಾರೆ, ಪರಮಾತ್ಮನು ಅಂತಾರೆ, ಸೇನಾಧಿಪತಿಯಾದ ದೇವರು ಅಂತಾರೆ. ನಿಮ್ಮ ತಂದೆಯನ್ನು ಯಾವತ್ತಾದರೂ ಹೆಸರಿಟ್ಟು ಕರೆದಿದೆಯಾ? ಭೂಮಿಯ ಮೇಲೆ ನಿನ್ನ ತಂದೆಯನ್ನು, ನಿನ್ನ ತಾಯಿಯನ್ನು ಏನ್ರಿ ಕರೆದಿದ್ದೀರೇನ್ರಿ? ನೀವು ಯಾರಾದರೂ ಕರೆದಿದ್ದೀರಾ? ನಿಮ್ಮ ಅಪ್ಪನನ್ನು, ಅಮ್ಮಳನ್ನು ಕರೆದಿದ್ದೀರಾ? ಕರೆದ್ರೆ, ಒಂದು ವೇಳೆ ಅಪ್ಪನನ್ನು ಹೆಸರಿಟ್ಟು ಕರೆದ್ರೆ, ಅಪ್ಪ ಅಂತ ಕೂಗೋದು ಬಿಟ್ಟು ಡ್ಯಾಡಿ ಅಂತ ಕರೆಯೋದು ಬಿಟ್ಟು ಹೆಸರಿಟ್ಟು ಕರೆದ್ರೆ ಹೆಂಗಿರುತ್ತೆ ರೀ? ನಿಮ್ಮ ಅಪ್ಪನ ಹೆಸರು ನರಸಯ್ಯ ಅಂತ ಕೊಡೋಣ, ನರಸಯ್ಯ. ನಿಮ್ಮ ಅಪ್ಪನ ಹೆಸರು ನಾಗರಾಜ ಅಂತ ಕೊಡೋಣ, ನಾಗರಾಜ. ನಿಮ್ಮ ಅಪ್ಪನ ಹೆಸರು ಬಂದು ಲಾಜರ್ ಅಂತ ಕೊಡೋಣ, ಲಾಜರ್ ಅಂದರೆ ಹೆಂಗಿರುತ್ತೆ? ನಿಮ್ಮ ಅಪ್ಪನಿಗೆ ಕನಿಷ್ಠ ಜ್ಞಾನ ಆದರೂ ಬೇಕಲ್ವಾ? ಭೂಮಿ ಮೇಲೆ ಒಬ್ಬ ಅಪ್ಪನಿಗೆ ಅಪ್ಪ ಅಂತ ಕರಿಬೇಕು ಅಂತೇಳಿ ಕನಿಷ್ಠ ಜ್ಞಾನ ಇದೆಯಾ? ಇದೆ. ಎಲ್ಲರೂ ಕರೀತಾರೆ. ಹೆಸರಿಟ್ಟು ಯಾವನೂ ಕರೆಯಲ್ಲ. ಎಲ್ಲೋ ಕೆಲವರು ಮುಟ್ಟಾಡ್ರಿರ್ತಾರೆ, ಹೊರಗಡೆ ಕೇಳಿದಾಗ ಪರಿಚಯ ಮಾಡ್ತಾರೆ ಹೆಸರಿಂಥದ್ದು ಅಂತೇಳಿ. ನಾವು ಕರೆಯುವಾಗ, ನಾವು ಕೂಗುವಾಗ ಏನು ಕರಿತೀವಿ? ಅಪ್ಪ, ಡ್ಯಾಡಿ. ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಅಪ್ಪ ಅನ್ಬೇಕಲ್ಲ,
ತಂದೆ ಅನ್ನಬೇಕಲ್ಲ. ಒಂದು ಹೆಸರೇ ಬೇಕು ಅಂದಾಗ ಯೆಹೋವ ಅಂತ ಇಟ್ಟಿದ್ದಾರಲ್ಲ. ಸರ್ವಶಕ್ತನು ಯೇಸು ಅಂತ ಇದೆಯಲ್ಲ, ಯೇಸು ಕ್ರಿಸ್ತರದು. ಮೆಸ್ಸಯ್ಯ ಯೇಸು ಕ್ರಿಸ್ತರು, ಇಮಾನ್ವೇಲ್ ಅಂತೇಳಿ. ಓ, ಗ್ರೀಕು ಭಾಷೆಯಲ್ಲಿ ಯೇಶು ಅಂತಿದೆ, ಅದನ್ನು ಕರಿಬೇಕಂತನ? ಅದನ್ನ ಹೇಳಿ ಕಂಗಾಲ್ ಮಾಡ್ತಾ ಇದ್ದೀರಾ? ಇದನ್ನೇ ಕರಿಬೇಕಂತೇಳಿ ತಪ್ಪು ಮಾಡುವಂಥದ್ದು. ಯೇಸು ಪ್ರಭು ಏನು ಕಲಿಸಿದ್ದಾರೆ ಗೊತ್ತಾ? ಅಪ್ಪ, ಪ್ರಾರ್ಥನೆ ಹೀಗೆ ಮಾಡಿ ಅಂತ ಹೇಳ್ತಾರೆ ಯೇಸು ಪ್ರಭು. ಯೇಸು ಪ್ರಭು ಇದ್ದಾರಲ್ಲ, ತಂದೆಗೆ ಪ್ರಾರ್ಥನೆ ಮಾಡುವಾಗ ಅಪ್ಪ ತಂದೆ ಅಂತ ಪ್ರಾರ್ಥನೆ ಮಾಡಿ, ಅಪ್ಪ ತಂದೆ ಅಂತ ಪ್ರಾರ್ಥನೆ ಮಾಡಿ, ತಂದೆ ಅಂತ ಪ್ರಾರ್ಥನೆ ಮಾಡಿ, ತಂದೆ ದೇವ ಅಂತ ಪ್ರಾರ್ಥನೆ ಮಾಡಿ, ದೇವರೇ ಅಂತ ಪ್ರಾರ್ಥನೆ ಮಾಡಿ, ಮೊರೆ ಇಡ್ರಿ ತಂದೆಗೆ, ಪ್ರಾರ್ಥನೆ ಮಾಡಿ ತಂದೆಗೆ, ಘನಪಡಿಸ್ರಿ ತಂದೆಗೆ, ಅಪ್ಪ ಎಂದು ಘನಪಡಿಸ್ರಿ, ತಂದೆ ಎಂದು ಘನಪಡಿಸ್ರಿ. ಅಪೊಸ್ತಲರು ಎಲ್ಲರೂ ಕೂಡ ಯಾವ ರೀತಿ ಘನಪಡಿಸಿದ್ದಾರೆ? ತಂದೆಯಾದ ದೇವರು, ತಂದೆಯಾದ ದೇವರು, ತಂದೆಯಾದ ದೇವರು, ತಂದೆಯಾದ ದೇವರು ಅಂತೇಳಿ ಘನಪಡಿಸಿರುವಾಗ, ಹಳೆ ಒಡಂಬಡಿಕೆಯಲ್ಲಿ ಭಕ್ತರೆಲ್ಲರೂ ಕೂಡ ಯೆಹೋವ ದೇವರು ಅಂತೇಳಿ ಸರ್ವಶಕ್ತನಾದಂಥ ದೇವರು ಎಂದು, ಮಹೋನ್ನತನೆಂದು, ಪರಮಾತ್ಮನೆಂದು, ಉನ್ನತನು ಎಂದು ದೇವರನ್ನು ಘನಪಡಿಸಿರುವಾಗ, ದೇವರನ್ನು ಮಹಿಮೆ ಪಡಿಸಿರುವಾಗ, ಅದನ್ನು ಬಿಟ್ಟು ಈಗಿನ ಕಾಲದಲ್ಲಿ ಹೆಸರುಗಳಿಗೋಸ್ಕರ ಜಗಳ ಆಡ್ತಾ ಇದ್ದಾರೆ, ಹೆಸರುಗಳಿಗೋಸ್ಕರ ಕಂಗಾಲಾಗ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ. ಫೋನ್ಗಳು ಮಾಡಿ, ನಿಮ್ಗೆ ಹೆಸರು ಗೊತ್ತಾ ದೇವ್ರದ್ದು? ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ಬಿಟ್ಟು ಏನು ತೋರಿಸ್ತೀಯ, ಏನು ಮಾತಾಡ್ತೀಯ? ಇದೇ ವಚನಗಳಿದೆಯಲ್ಲ. ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರು ಪ್ರಪಂಚ ದೇಶದಲ್ಲಿ ಬಹಳ ಮಂದಿ ಇದ್ದಾರೆ. ನೀವು ಜಾಗ್ರತೆ ಪಡಬೇಕು ಪ್ರಿಯರೇ. ತಂದೆಯನ್ನು ಅಪ್ಪ ಅನ್ರಿ, ತಂದೆಯನ್ನು ದೇವ ಅನ್ರಿ, ಸರ್ವಶಕ್ತನೇ ಅನ್ರಿ, ಮಹೋನ್ನತನೇ ಅನ್ರಿ, ಯೆಹೋವ ಅಪ್ಪ. ಒಂದು ವೇಳೆ ಇಬ್ಬರು ಭಾಷೆಯಲ್ಲಿ ಕಲ್ತ್ರೆ ಪರವಾಗಿಲ್ಲ, ದೇವ್ರ ಸ್ತೋತ್ರವಾಗಲಿ. ಅದೇ ಭಾಷೆಯಲ್ಲಿ ಕರಿಬೇಕಂತೇಳಿ ರೂಲ್ಸ್ ಏನು ಮಾಡಿಲ್ಲ ದೇವರು, ಆಜ್ಞೆಯನ್ನು ಕೊಟ್ಟಿಲ್ಲ ದೇವರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಪ್ಪ ಅಂತ ಕರೀರಿ, ತಂದೆ ಅಂತ ಕರೀರಿ. ಮತ್ತಾಯನ ಬರೆದ ಸುವಾರ್ತೆಯ 6ನೇ ಅಧ್ಯಾಯ 6ನೇ ವಚನ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು, ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಹೇಗೆ? ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಕೂಗು, ಪರಲೋಕದಲ್ಲಿರುವಂಥ ನನ್ನ ದೇವರೆಂದು ಪ್ರಾರ್ಥಿಸು, ಪರಲೋಕದಲ್ಲಿರುವಂಥ ಸರ್ವಶಕ್ತನೆಂದು ಪ್ರಾರ್ಥಿಸು. ಆತನನ್ನು ಘನಪಡಿಸು, ಆತನನ್ನು ಮಹಿಮೆ ಪಡಿಸು, ಆತನನ್ನು ಉನ್ನತವಾಗಿ ಪರಿಚಯ ಮಾಡು. ನನ್ನ ತಂದೆ ಸರ್ವಶಕ್ತನು, ನನ್ನ ತಂದೆ ಸರ್ವೇಶ್ವರನು, ನನ್ನ ತಂದೆ ಮಹೋನ್ನತನು, ನನ್ನ ತಂದೆ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಸರ್ವಶಕ್ತನು. ಆತನ ಮೂಲಕ ಲೋಕ ಉಂಟಾಗಿದೆ, ಆತನ ಮೂಲಕ ಜಗತ್ತು ಉಂಟಾಗಿದೆ, ಆತನ ಮೂಲಕ ನಾವು ಉಂಟಾಗಿದ್ದೀವಿ. ಆತನು ಆತ್ಮಸ್ವರೂಪನು, ಆತನು ಶಕ್ತಿ ಸ್ವರೂಪನು, ಆತನು ಎಲ್ಲ ಕಡೆ ಇದ್ದಾನೆ, ಆತನ ಮೂಲಕ ಜಗತ್ತು ನಡೀತಾ ಇದೆ ಅಂತ ತೋರಿಸು, ಪರಿಚಯ ಮಾಡು. ಕೀರ್ತಿಸುವಾಗ, ಘನಪಡಿಸುವಾಗ ಅಪಾನು, ತಂದೆ ಅಂತ ಕೂಗು, ಪರಿಶುದ್ಧನೇ ಅಂತ ಕೂಗು, ಮಹೋನ್ನತನೇ ಅಂತ ಕೂಗು, ಪ್ರಾರ್ಥಿಸು. ಕೇಳಲ್ವಾ? ಇಬ್ರು ಭಾಷೆಯಲ್ಲೇ ಕರೆದರೇನೇ ಕೇಳ್ತಾನ, ಗ್ರೀಕ್ ಭಾಷೆಯಲ್ಲಿ ಕರೆದರೇನೇ ಕೇಳ್ತಾನ. ಎಲ್ಲಿದ್ದೀರಿ ಪ್ರಿಯರೇ? ನಿನಗೆ ಎತ್ತ ತಂದೆ ಆತ, ಅಪ್ಪನು ಸಾಕು, ತಂದೆ ಅಂತ ಹೇಳು ಸಾಕು. ಹೆಸರು ಅಂದಾಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಹೋವ, ಇಬ್ರು ಭಾಷೆಯಲ್ಲಿ ಯಾಹುವೆ, ಯೇಸು ಕ್ರಿಸ್ತಂದು ಯಶುವ, ನಮ್ಮ ಭಾಷೆಯಲ್ಲಿ ಏಸು. ಕ್ರಿಸ್ತನೆಂದರೆ ಅಭಿಷಕ್ತನು. ಒಳಪಡಿ, ನನ್ನ ಒಡೆಯನ್ರಿ ಪ್ರಭುಗೆ, ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ವಿಮೋಚಕನು, ನನ್ನ ಪ್ರಭು, ನನ್ನ ರಾಜನು, ನನ್ನ ಒಡೆಯನು ಅಂತೇಳಿ ಕರೀರಿ, ಘನಪಡಿಸ್ರಿ, ಹಾಡಿನ ಮೂಲಕ ಸ್ತುತಿ ಹಾಡ್ರಿ, ಆತನ ಬಗ್ಗೆ ಉನ್ನತವಾಗಿ ಪರಿಚಯ ಮಾಡಿ. ಹೆಸರುಗಳೇ ಬೇಕು ಅಂದಾಗ ಎಷ್ಟು ಹೆಸರಿದೆ? ಬಹಳ ಇದೆ ಬೈಬಲಲ್ಲಿ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಬಹಳ ಇದೆ ರೀ ಪ್ರಿಯರಾದ ದೇವ್ರ ಮಕ್ಕಳಿರ. ಆದ್ದರಿಂದ ಹೆಸರಲ್ಲ, ಅಪ್ಪ ಅಂದರೆ ಸಾಕು, ತಂದೆ ಅಂದರೆ ಸಾಕು, ಪ್ರಭುವೇ ಅಂದರೆ ಸಾಕು, ದೇವ್ರು ಕೇಳ್ತಾರೆ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ, ಒಳಪಡ್ರಿ, ಭಯಭಕ್ತಿಯಿಂದ ಜೀವಿಸಿ. ದೇವ್ರ ಮೂಲಕ ಆಶೀರ್ವಾದ ಬೇಕಾ? ದೇವ್ರ ಮೂಲಕ ಸಮಾಧಾನ ಬೇಕಾ? ದೇವ್ರ ಮೂಲಕ ನೆಮ್ಮದಿ ಬೇಕಾ? ದೇವ್ರ ಮೂಲಕ ಆರೋಗ್ಯ ಬೇಕಾ? ಆತನಿಗೆ ಒಳಪಡೋಣ, ಆತನಿಗೆ ವಿಧೇಯರಾಗೋಣ, ಯಥಾರ್ಥವಾಗಿ ನಡೆದುಕೊಳ್ಳೋಣ. ಖಂಡಿತವಾಗಿ ದೇವರು ಕಾಪಾಡ್ತಾರೆ, ಉನ್ನತವಾಗಿ ನಡೆಸ್ತಾರೆ, ಸತ್ತರೆ ಪರಲೋಕವನ್ನು ಕೊಡ್ತಾರೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಒಳಪಡೋಣ, ವಿಧೇಯರಾಗೋಣ, ಭಯಭಕ್ತಿಯಿಂದ ಜೀವಿಸೋಣ.
ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.